ಬಿಜೆಪಿ ಅವರಿಂದ ಸರ್ಕಾರ ಬೀಳಿಸುವ ಪ್ರಯತ್ನ ವಿಚಾರ ಖರ್ಗೆ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಸಾಥ್ ಕೊಟ್ಟಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿರಬೇಕು, ಹೆಚ್ಚು ಹುಷಾರಾಗಿರಬೇಕು. ಅವರು ಹೇಳಿದ್ರಲ್ಲಿ ಸತ್ಯಾಂಶ ಇದೆ, ಅದರಲ್ಲೇನ್ ಪ್ರಶ್ನೆ ಇಲ್ಲ. ಹಾಸನದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಖರ್ಗೆ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಸಾಥ್ ಕೊಟ್ಟಿದ್ದಾರೆ. ಇಬ್ರು ಕೂಡ ಒಗ್ಗಟ್ಟಾಗಿರಬೇಕು. ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಮೋದಿ ಅಮಿತ್ ಶಾ ನಮ್ಮನ್ನು ನುಂಗಾಕ್ ಬಿಡ್ತಾರೆ ಅಂತ ಹೇಳಿ ಎಲ್ಲ ಎಲ್ಲಿ ಹೇಳಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರುವಂತ ಮಾತದು, ಎಐಸಿಸಿ ಅಧ್ಯಕ್ಷರು. ಅದರ ಬಗ್ಗೆ ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಹೌದು, ಒಗ್ಗಟ್ಟಾಗಿರ್ಬೇಕು, ಜೊತೆಯಾಗಿರ್ಬೇಕು ಅಂತ ಅವರು ಮಾತಾಡ್ತಾ ಹೇಳಿದ್ದಾರೆ. ಖರ್ಗೆ ಅವರು ಹೇಳ್ತಾರೆ ಸರ್ಕಾರ ಬೀಳಿಸಲಿಕ್ಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದ್ದಾರೆ, ಎಲ್ಲ ಒಗ್ಗಟ್ಟಾಗಿರ್ಬೇಕು, ಹುಷಾರಾಗಿರ್ಬೇಕು. ಬಾರ್ಡರ್ ಇದ್ದಾರೆಲ್ಲ ಮಲಗಲಿಕ್ಕಾಗಲ್ಲ, ಸೈನಿಕರು ಹುಷಾರಾಗಿರ್ಬೇಕು. ಡೇ 1 ನಿಂದ ಪ್ರಾರಂಭ ಇದೆ, ಇನ್ನು ಮುಂದೆ ಕೂಡ ಇರ್ತದೆ. ಅವ್ರು ಹೇಳಿದ್ರಲ್ಲಿ ಸತ್ಯಾಂಶ ಇದೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಆ ತರದ ಪ್ರಯತ್ನ ನಡೀತಾ ಇದೆ ಸರ್, ಇದ್ದೇ ಇರ್ತದೆ, ಅದೇ ಪ್ರಶ್ನೆ ಇಲ್ಲ, ಇದ್ದೇ ಇರ್ತದೆ. ಯಾಕೆ ಸರ್, ಯಾಕೆ ಅಂತ ಪ್ರಯತ್ನ? ಈಗ ನಿಮ್ಗೆ 136, 138 ವರೆಗೂ ನಂಬರ್ಸ್ ಇದೆ, ಆದ್ರೂ ಕೂಡ ಆ ಒಂದು ಅಭದ್ರತೆ ಯಾಕೆ ಅಂತ ಮಾಡ್ತಾರೆ, ಅವ್ರು ಪ್ರಯತ್ನ ಮಾಡ್ತಾರೆ. ಬೇರೆ ರಾಜ್ಯದಲ್ಲಿ ಮಾಡಿದ ಉದಾಹರಣೆಗಳು ಸಾಕಷ್ಟು ಇದೆ. ಇಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ನಾವು ಹುಷಾರಾಗಿರ್ಬೇಕಷ್ಟೇ. ಇನ್ನು ಜಾತಿ ಜನಗಣತಿ ವರದಿ ಜಾರಿ ಮಾಡೇ ಇಲ್ವಲ್ಲ, ಇನ್ನು ಅದು ಬಂದಾಗ ನೋಡೋಣ ಬಿಡಿ, ಆಗ ಮಾತಾಡೋಣ ಬಿಡಿ. ಎ ಅಂದ್ರೆ ಬಿ ಬರ್ತದೆ, ಬಳಿಕ ಸಿ ಕೂಡ ಬರ್ತದೆ. ಇದನ್ನ ಸಮೀಕ್ಷೆ ಮಾಡಲು ಹೋದಾಗ ಬಂದೇ ಬರುತ್ತೆ. ಹಾಸನದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಜಾರಿಗೆ 6 ತಿಂಗಳು ಆಗಬಹುದು, 1 ವರ್ಷನೂ ಆಗಬಹುದು. ಸತೀಶ್ ಜಾರಕಿಹೊಳಿ ಹೇಳಿರೋದು, ಮರುಪರಿಶೀಲನೆ ವಿಷಯ ಬಂದಾಗ ನಿಮಗೆ ಹೇಳ್ತೀವಿ. ಇನ್ನು ಜಾತಿ ಜನಗಣತಿ ವರದಿ ಜಾರಿ ಮಾಡೇ ಇಲ್ವಲ್ಲ, ನೋಡಿ ಮುಂದುವರೆದು ಮಾತಾಡಿದ್ದಾರೆ. ಶಾಸಕರು ಶಿವಗಂಗಾ ಅವರು ಹೇಳ್ತಾರೆ ಸಚಿವರು, ಲಿಂಗಾಯತರ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಅವರೇ ಹೇಳ್ತಾರೆ ಸರ್. ಎದಕ್ಕೆ ಏನತ್ತ ಜಾತಿ ಗಣತಿ ವಿಚಾರವಾಗಿ ಸರ್, ಎಲ್ಲಿ ಆಗಿದೆ, ಇನ್ನೂ ಆಗಿಲ್ಲ, ಮಾಡೇ ಇಲ್ಲ. ಇನ್ನೂ ಮಾಡೇ ಇಲ್ಲ, ಅದು ಬಂದಾಗ ನೋಡೋಣ. ಆ ಸ್ಟೇಜ್ ಇನ್ನೂ ಬಂದೇ ಇಲ್ಲ, ಬಂದಾಗ ನೋಡೋಣ. ಈಗ ಸಾಮಾಜಿಕ ಶೈಕ್ಷಣಿಕ ಗಣತಿ ಅಂತ ಒಂದ್ ಕಡೆ, ಜಾತಿ ಗಣತಿ ಅಂತ ಇನ್ನೊಂದು ಕಡೆ, ಏನ್ ಆಕ್ಚುಲಿ ಏನ್ ಸರ್ ಇದು? ಯಾಕೆ ಇಷ್ಟೊಂದು ಸರ್ಕಾರ ಯಾಕೆ ಇದನ್ನು ಸ್ಪಷ್ಟಪಡಿಸ್ತಾ ಇಲ್ಲ? ಯಾಕೆ ಇಷ್ಟೊಂದು ಗೊಂದಲಗಳು? ಅಂದ್ರೆ ಬಿ ಬಂದೇ ಬರ್ತೈತೆ, ಸೀನು ಬರ್ತೈತೆ. ಹಂಗೆ ಇದನ್ನ ಸಮೀಕ್ಷೆ ಮಾಡ್ಲಿಕ್ಕೆ ಹೋದಾಗ ಅದು ಬಂದೇ ಬರ್ತೈತೆ. ನಾವು ಮಾಡಿರೋದವರೆಲ್ಲ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಗತಿ ಅಧ್ಯಯನದು, ಅದರಲ್ಲಿ ಅದು ಕೂಡ ಕಾಲಮ್ ಇದೆ ಜಾತಿ, ಹೀಗಾಗಿ ಜಾತಿ ಬಂದೇ ಬರ್ತದೆ. ನೀವು ಸರ್ ಸರ್ಕಾರದ ಬಗ್ಗೆ ಈ ಕ್ರಮಕ್ಕೆ ಸಮರ್ಥನೆ ಮಾಡ್ಕೊಂಡ್ರೆ ಹೇಗೆ ಸರ್? ಜಾತಿಗಳಿಗೆ ಸಂಬಂಧಪಟ್ಟ ಇನ್ನೂ ಆಗಿಲ್ಲ, ಅದು ಈಗ ಮಾಡ್ಲಿಕ್ಕೆ ಇನ್ನೂ 6 ತಿಂಗಳು ಆಗ್ಬೋದು, 1 ವರ್ಷ ಆಗ್ಬೋದು. ಅವಾಗ ಸರ್, ನಿಮ್ಮ ಪಕ್ಷದ ಶಾಸಕರು ಶಿವಗಂಗಾ ಅವರು ಹೇಳ್ತಾರೆ ಸಚಿವರು, ಲಿಂಗಾಯತರ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಅವರೇ ಹೇಳ್ತಾರೆ ಸರ್. ಎದಕ್ಕೆ ಏನತ್ತ ಜಾತಿ ಗಣತಿ ವಿಚಾರವಾಗಿ ಸರ್, ಎಲ್ಲಿ ಆಗಿದೆ, ಇನ್ನೂ ಆಗಿಲ್ಲ, ಮಾಡೇ ಇಲ್ಲ. ಇನ್ನೂ ಮಾಡೇ ಇಲ್ಲ, ಅದು ಬಂದಾಗ ನೋಡೋಣ. ಆ ಸ್ಟೇಜ್ ಇನ್ನೂ ಬಂದೇ ಇಲ್ಲ. ಬಿಜೆಪಿ ಅವರಿಂದ ಸರ್ಕಾರ ಬೀಳಿಸುವ ಪ್ರಯತ್ನ ವಿಚಾರ ಖರ್ಗೆ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಸಾಥ್ ಕೊಟ್ಟಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿರಬೇಕು, ಹೆಚ್ಚು ಹುಷಾರಾಗಿರಬೇಕು. ಅವರು ಹೇಳಿದ್ರಲ್ಲಿ ಸತ್ಯಾಂಶ ಇದೆ, ಅದರಲ್ಲೇನ್ ಪ್ರಶ್ನೆ ಇಲ್ಲ. ಹಾಸನದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಖರ್ಗೆ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಸಾಥ್ ಕೊಟ್ಟಿದ್ದಾರೆ. ಇಬ್ರು ಕೂಡ ಒಗ್ಗಟ್ಟಾಗಿರಬೇಕು. ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಮೋದಿ ಅಮಿತ್ ಶಾ ನಮ್ಮನ್ನು ನುಂಗಾಕ್ ಬಿಡ್ತಾರೆ ಅಂತ ಹೇಳಿ ಎಲ್ಲ ಎಲ್ಲಿ ಹೇಳಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರುವಂತ ಮಾತದು, ಎಐಸಿಸಿ ಅಧ್ಯಕ್ಷರು. ಅದರ ಬಗ್ಗೆ ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಹೌದು, ಒಗ್ಗಟ್ಟಾಗಿರ್ಬೇಕು, ಜೊತೆಯಾಗಿರ್ಬೇಕು ಅಂತ ಅವರು ಮಾತಾಡ್ತಾ ಹೇಳಿದ್ದಾರೆ. ಖರ್ಗೆ ಅವರು ಹೇಳ್ತಾರೆ ಸರ್ಕಾರ ಬೀಳಿಸಲಿಕ್ಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದ್ದಾರೆ, ಎಲ್ಲ ಒಗ್ಗಟ್ಟಾಗಿರ್ಬೇಕು, ಹುಷಾರಾಗಿರ್ಬೇಕು. ಬಾರ್ಡರ್ ಇದ್ದಾರೆಲ್ಲ ಮಲಗಲಿಕ್ಕಾಗಲ್ಲ, ಸೈನಿಕರು ಹುಷಾರಾಗಿರ್ಬೇಕು. ಡೇ 1 ನಿಂದ ಪ್ರಾರಂಭ ಇದೆ, ಇನ್ನು ಮುಂದೆ ಕೂಡ ಇರ್ತದೆ. ಅವ್ರು ಹೇಳಿದ್ರಲ್ಲಿ ಸತ್ಯಾಂಶ ಇದೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಆ ತರದ ಪ್ರಯತ್ನ ನಡೀತಾ ಇದೆ ಸರ್, ಇದ್ದೇ ಇರ್ತದೆ, ಅದೇ ಪ್ರಶ್ನೆ ಇಲ್ಲ, ಇದ್ದೇ ಇರ್ತದೆ. ಯಾಕೆ ಸರ್, ಯಾಕೆ ಅಂತ ಪ್ರಯತ್ನ? ಈಗ ನಿಮ್ಗೆ 136, 138 ವರೆಗೂ ನಂಬರ್ಸ್ ಇದೆ, ಆದ್ರೂ ಕೂಡ ಆ ಒಂದು ಅಭದ್ರತೆ ಯಾಕೆ ಅಂತ ಮಾಡ್ತಾರೆ, ಅವ್ರು ಪ್ರಯತ್ನ ಮಾಡ್ತಾರೆ. ಬೇರೆ ರಾಜ್ಯದಲ್ಲಿ ಮಾಡಿದ ಉದಾಹರಣೆಗಳು ಸಾಕಷ್ಟು ಇದೆ. ಇಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ನಾವು ಹುಷಾರಾಗಿರ್ಬೇಕಷ್ಟೇ. ಇನ್ನು ಜಾತಿ ಜನಗಣತಿ ವರದಿ ಜಾರಿ ಮಾಡೇ ಇಲ್ವಲ್ಲ, ಇನ್ನು ಅದು ಬಂದಾಗ ನೋಡೋಣ ಬಿಡಿ, ಆಗ ಮಾತಾಡೋಣ ಬಿಡಿ. ಎ ಅಂದ್ರೆ ಬಿ ಬರ್ತದೆ, ಬಳಿಕ ಸಿ ಕೂಡ ಬರ್ತದೆ. ಇದನ್ನ ಸಮೀಕ್ಷೆ ಮಾಡಲು ಹೋದಾಗ ಬಂದೇ ಬರುತ್ತೆ. ಹಾಸನದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಜಾರಿಗೆ 6 ತಿಂಗಳು ಆಗಬಹುದು, 1 ವರ್ಷನೂ ಆಗಬಹುದು. ಸತೀಶ್ ಜಾರಕಿಹೊಳಿ ಹೇಳಿರೋದು, ಮರುಪರಿಶೀಲನೆ ವಿಷಯ ಬಂದಾಗ ನಿಮಗೆ ಹೇಳ್ತೀವಿ. ಇನ್ನು ಜಾತಿ ಜನಗಣತಿ ವರದಿ ಜಾರಿ ಮಾಡೇ ಇಲ್ವಲ್ಲ, ನೋಡಿ ಮುಂದುವರೆದು ಮಾತಾಡಿದ್ದಾರೆ.
ಶಾಸಕರು ಶಿವಗಂಗಾ ಅವರು ಹೇಳ್ತಾರೆ, ಸಚಿವರು ಲಿಂಗಾಯತರ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಅವರೇ ಹೇಳ್ತಾರೆ ಸರ್. ಎದಕ್ಕೆ ಏನತ್ತ ಜಾತಿ ಗಣತಿ ವಿಚಾರವಾಗಿ ಸರ್. ಎಲ್ಲಿ ಆಗಿದೆ ಇನ್ನೂ ಆಗಿಲ್ಲ, ಮಾಡೇ ಇಲ್ಲ ಇನ್ನೂ ಮಾಡೇ ಇಲ್ಲ. ಅದು ಬಂದಾಗ ನೋಡೋಣ. ಆ ಸ್ಟೇಜ್ ಇನ್ನೂ ಬಂದೇ ಇಲ್ಲ, ಬಂದಾಗ ನೋಡೋಣ. ಈಗ ಸಾಮಾಜಿಕ ಶೈಕ್ಷಣಿಕ ಗಣತಿ ಅಂತ ಒಂದ್ ಕಡೆ, ಜಾತಿ ಗಣತಿ ಅಂತ ಇನ್ನೊಂದ್ ಕಡೆ, ಏನ್ ಆಕ್ಚುಲಿ ಏನ್ ಸರ್ ಇದು? ಯಾಕೆ ಇಷ್ಟೊಂದು ಸರ್ಕಾರ ಯಾಕೆ ಇದನ್ನು ಸ್ಪಷ್ಟಪಡಿಸ್ತಾ ಇಲ್ಲ? ಯಾಕೆ ಇಷ್ಟೊಂದು ಗೊಂದಲಗಳು? ಅಂದ್ರೆ ಬಿ ಬಂದೇ ಬರ್ತೈತೆ, ಸೀನು ಬರ್ತೈತೆ. ಹಂಗೆ ಇದನ್ನ ಸಮೀಕ್ಷೆ ಮಾಡ್ಲಿಕ್ಕೆ ಹೋದಾಗ ಅದು ಬಂದೇ ಬರ್ತೈತೆ. ನಾವು ಮಾಡಿರೋದವರೆಲ್ಲ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಗತಿ ಅಧ್ಯಯನದು, ಅದರಲ್ಲಿ ಅದು ಕೂಡ ಕಾಲಮ್ ಇದೆ ಜಾತಿ. ಹೀಗಾಗಿ ಜಾತಿ ಬಂದೇ ಬರ್ತದೆ. ನೀವು ಸರ್ ಸರ್ಕಾರದ ಬಗ್ಗೆ ಈ ಕ್ರಮಕ್ಕೆ ಸಮರ್ಥನೆ ಮಾಡ್ಕೊಂಡ್ರೆ ಹೇಗೆ ಸರ್? ಜಾತಿ ಗಣತಿಗೆ ಸಂಬಂಧಪಟ್ಟ ಇನ್ನೂ ಆಗಿಲ್ಲ, ಅದು ಈಗ ಮಾಡ್ಲಿಕ್ಕೆ ಇನ್ನೂ 6 ತಿಂಗಳು ಆಗ್ಬೋದು, 1 ವರ್ಷ ಆಗ್ಬೋದು. ಅವಾಗ ಸರ್, ನಿಮ್ಮ ಪಕ್ಷದ ಶಾಸಕರು ಶಿವಗಂಗಾ ಅವರು ಹೇಳ್ತಾರೆ, ಸಚಿವರು ಲಿಂಗಾಯತರ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಅವರೇ ಹೇಳ್ತಾರೆ ಸರ್. ಎದಕ್ಕೆ ಏನತ್ತ ಜಾತಿ ಗಣತಿ ವಿಚಾರವಾಗಿ ಸರ್. ಎಲ್ಲಿ ಆಗಿದೆ ಇನ್ನೂ ಆಗಿಲ್ಲ, ಮಾಡೇ ಇಲ್ಲ ಇನ್ನೂ ಮಾಡೇ ಇಲ್ಲ. ಅದು ಬಂದಾಗ ನೋಡೋಣ. ಆ ಸ್ಟೇಜ್ ಇನ್ನೂ ಬಂದೇ ಇಲ್ಲ. ಬಿಜೆಪಿ ಅವರಿಂದ ಸರ್ಕಾರ ಬೀಳಿಸುವ ಪ್ರಯತ್ನ ವಿಚಾರ ಖರ್ಗೆ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಸಾಥ್ ಕೊಟ್ಟಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು, ಹೆಚ್ಚು ಹುಷಾರಾಗಿರ್ಬೇಕು. ಅವರು ಹೇಳಿದ್ರಲ್ಲಿ ಸತ್ಯಾಂಶ ಇದೆ, ಅದರಲ್ಲೇನ್ ಪ್ರಶ್ನೆ ಇಲ್ಲ. ಹಾಸನದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಖರ್ಗೆ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಸಾಥ್ ಕೊಟ್ಟಿದ್ದಾರೆ. ಇಬ್ರು ಕೂಡ ಒಗ್ಗಟ್ಟಾಗಿರ್ಬೇಕು. ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಮೋದಿ ಅಮಿತ್ ಶಾ ನಮ್ಮನ್ನು ನುಂಗಾಕ್ ಬಿಡ್ತಾರೆ ಅಂತ ಹೇಳಿ ಎಲ್ಲ ಎಲ್ಲಿ ಹೇಳಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರುವಂತ ಮಾತದು, ಎಐಸಿಸಿ ಅಧ್ಯಕ್ಷರು. ಅದರ ಬಗ್ಗೆ ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಹೌದು, ಒಗ್ಗಟ್ಟಾಗಿರ್ಬೇಕು, ಜೊತೆಯಾಗಿರ್ಬೇಕು ಅಂತ ಅವರು ಮಾತಾಡ್ತಾ ಹೇಳಿದ್ದಾರೆ. ಖರ್ಗೆ ಅವರು ಹೇಳ್ತಾರೆ, ಸರ್ಕಾರ ಬೀಳಿಸಲಿಕ್ಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದ್ದಾರೆ, ಎಲ್ಲ ಒಗ್ಗಟ್ಟಾಗಿರ್ಬೇಕು, ಹುಷಾರಾಗಿರ್ಬೇಕು. ಬಾರ್ಡರ್ ಇದ್ದಾರೆಲ್ಲ ಮಲಗಲಿಕ್ಕಾಗಲ್ಲ, ಸೈನಿಕರು ಹುಷಾರಾಗಿರ್ಬೇಕು. ಡೇ 1 ನಿಂದ ಪ್ರಾರಂಭ ಇದೆ, ಇನ್ನು ಮುಂದೆ ಕೂಡ ಇರ್ತಿದ್ದಾರೆ. ಹೇಳಿದ್ರಲ್ಲಿ ಸತ್ಯಾಂಶ ಇದೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಆ ತರದ ಪ್ರಯತ್ನ ನಡೀತಾ ಇದೆ ಸರ್. ಇದ್ದೇ ಇರ್ತದೆ, ಅದೇ ಪ್ರಶ್ನೆ ಇಲ್ಲ, ಇದ್ದೇ ಇರ್ತದೆ. ಯಾಕೆ ಸರ್, ಯಾಕೆ ಅಂತ ಪ್ರಯತ್ನ? ಈಗ ನಿಮ್ಗೆ 136, 138 ವರೆಗೂ ನಂಬರ್ಸ್ ಇದೆ, ಆದ್ರೂ ಕೂಡ ಆ ಒಂದು ಅಭದ್ರತೆ ಯಾಕೆ ಅಂತ ಮಾಡ್ತಾರೆ. ಅವ್ರು ಪ್ರಯತ್ನ ಮಾಡ್ತಾರೆ. ಬೇರೆ ರಾಜ್ಯದಲ್ಲಿ ಮಾಡಿದ ಉದಾಹರಣೆಗಳು ಸಾಕಷ್ಟು ಇದೆ. ಇಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಹುಷಾರಾಗಿರ್ಬೇಕಷ್ಟೇ. ಇನ್ನು ಜಾತಿ ಜನಗಣತಿ ವರದಿ ಜಾರಿ ಮಾಡೇ ಇಲ್ವಲ್ಲ, ಇನ್ನು ಅದು ಬಂದಾಗ ನೋಡೋಣ ಬಿಡಿ, ಆಗ ಮಾತಾಡೋಣ ಬಿಡಿ. ಎ ಅಂದ್ರೆ ಬಿ ಬರ್ತದೆ, ಬಳಿಕ ಸಿ ಕೂಡ ಬರ್ತದೆ. ಇದನ್ನ ಸಮೀಕ್ಷೆ ಮಾಡಲು ಹೋದಾಗ ಬಂದೇ ಬರುತ್ತೆ. ಹಾಸನದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಜಾರಿಗೆ 6 ತಿಂಗಳು ಆಗಬಹುದು, 1 ವರ್ಷನೂ ಆಗಬಹುದು. ಸತೀಶ್ ಜಾರಕಿಹೊಳಿ ಅವರು ಹೇಳಿರೋದು. ಮರುಪರಿಶೀಲನೆ ವಿಷಯ ಬಂದಾಗ ನಿಮಗೆ ಹೇಳ್ತೀವಿ. ಇನ್ನು ಜಾತಿ ಜನಗಣತಿ ವರದಿ ಜಾರಿ ಮಾಡೇ ಇಲ್ವಲ್ಲ, ನೋಡಿ ಮುಂದುವರೆದು ಮಾತಾಡಿದ್ದಾರೆ. ಶಾಸಕರು ಶಿವಗಂಗಾ ಅವರು ಹೇಳ್ತಾರೆ, ಸಚಿವರು ಲಿಂಗಾಯತರ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಅವರೇ ಹೇಳ್ತಾರೆ ಸರ್. ಎದಕ್ಕೆ ಏನತ್ತ ಜಾತಿ ಗಣತಿ ವಿಚಾರವಾಗಿ ಸರ್. ಎಲ್ಲಿ ಆಗಿದೆ ಇನ್ನೂ ಆಗಿಲ್ಲ, ಮಾಡೇ ಇಲ್ಲ ಇನ್ನೂ ಮಾಡೇ ಇಲ್ಲ. ಅದು ಬಂದಾಗ ನೋಡೋಣ. ಆ ಸ್ಟೇಜ್ ಇನ್ನೂ ಬಂದೇ ಇಲ್ಲ, ಬಂದಾಗ ನೋಡೋಣ. ಈಗ ಸಾಮಾಜಿಕ ಶೈಕ್ಷಣಿಕ ಗಣತಿ ಅಂತ ಒಂದ್ ಕಡೆ, ಜಾತಿ ಗಣತಿ ಅಂತ ಇನ್ನೊಂದ್ ಕಡೆ, ಏನ್ ಆಕ್ಚುಲಿ ಏನ್ ಸರ್ ಇದು? ಯಾಕೆ ಇಷ್ಟೊಂದು ಸರ್ಕಾರ ಯಾಕೆ ಇದನ್ನು ಸ್ಪಷ್ಟಪಡಿಸ್ತಾ ಇಲ್ಲ? ಯಾಕೆ ಇಷ್ಟೊಂದು ಗೊಂದಲಗಳು? ಅಂದ್ರೆ ಬಿ ಬಂದೇ ಬರ್ತೈತೆ, ಸೀನು ಬರ್ತೈತೆ. ಹಂಗೆ ಇದನ್ನ ಸಮೀಕ್ಷೆ ಮಾಡ್ಲಿಕ್ಕೆ ಹೋದಾಗ ಅದು ಬಂದೇ ಬರ್ತೈತೆ. ನಾವು ಮಾಡಿರೋದವರೆಲ್ಲ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಗತಿ ಅಧ್ಯಯನದು, ಅದರಲ್ಲಿ ಅದು ಕೂಡ ಕಾಲಮ್ ಇದೆ ಜಾತಿ. ಹೀಗಾಗಿ ಜಾತಿ ಬಂದೇ ಬರ್ತದೆ. ನೀವು ಸರ್ ಸರ್ಕಾರದ ಬಗ್ಗೆ ಈ ಕ್ರಮಕ್ಕೆ ಸಮರ್ಥನೆ ಮಾಡ್ಕೊಂಡ್ರೆ ಹೇಗೆ ಸರ್? ಜಾತಿ ಗಣತಿಗೆ ಸಂಬಂಧಪಟ್ಟ ಇನ್ನೂ ಆಗಿಲ್ಲ, ಅದು ಈಗ ಮಾಡ್ಲಿಕ್ಕೆ ಇನ್ನೂ 6 ತಿಂಗಳು ಆಗ್ಬೋದು, 1 ವರ್ಷ ಆಗ್ಬೋದು. ಅವಾಗ ಸರ್, ನಿಮ್ಮ ಪಕ್ಷದ ಶಾಸಕರು ಶಿವಗಂಗಾ ಅವರು ಹೇಳ್ತಾರೆ, ಸಚಿವರು ಲಿಂಗಾಯತರ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಅವರೇ ಹೇಳ್ತಾರೆ ಸರ್. ಎದಕ್ಕೆ ಏನತ್ತ ಜಾತಿ ಗಣತಿ ವಿಚಾರವಾಗಿ ಸರ್. ಎಲ್ಲಿ ಆಗಿದೆ ಇನ್ನೂ ಆಗಿಲ್ಲ, ಮಾಡೇ ಇಲ್ಲ ಇನ್ನೂ ಮಾಡೇ ಇಲ್ಲ. ಅದು ಬಂದಾಗ ನೋಡೋಣ. ಆ ಸ್ಟೇಜ್ ಇನ್ನೂ ಬಂದೇ ಇಲ್ಲ.